ಅವತ್ತು ನೀವು ಯಾರ ಜೊತೆ ಹೋಗ್ತಾ ಇದ್ರಿ, ಯಾಕೆ ಹೋಗ್ತಾ ಇದ್ರಿ, ಯಾರಿಗೆ ಏನು ಸಮಸ್ಯೆ ಆಗಿತ್ತು ಅವತ್ತು? ಅವತ್ತು ನಾವು ನಮ್ಮ ಅತ್ತೆ ಮನೇಲಿದ್ವಿ. ನಮ್ಮ ಅತ್ತೆ ಮಗ, ನಾನು ಮತ್ತು ನನ್ನ ತಂಗಿಗೆ ತುಂಬ ಹೊಟ್ಟೆ ನೋವಿತ್ತು. ಅವತ್ತು ಪೇಯ್ನ್ ಇತ್ತು ತುಂಬ. ಮತ್ತು ಬೆಳಗ್ಗೆನೇ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಿತ್ತು ನಾವು. ಹಂಗಾಗಿ ಇವಳು ಪೇಯ್ನ್ ಇತ್ತಲ್ವಾ, ತಡಿ ಹಾಸ್ಪಿಟ್ಲಿಗೆ ತೋರಿಸ್ಕೊ ಬಂದ್ಬಿಡೋಣ, ಇವಾಗಲೇ ಎಷ್ಟು ಅಳ್ತಾ ಇದ್ದಾಳೆ ಇವಳು ಅಂತ ಅವಳನ್ನ ಮಧ್ಯೆ ಕೂರಿಸ್ಕೊಂಡು ನಾವು ಗಿರಿನಗರ ಕಡೆ ಯಾವುದಾದ್ರೂ ಕ್ಲಿನಿಕ್ ಇದೆಯೇನೋ, ಓಪನ್ ಇದೆಯಾ ಅಂತ ಆ ಕಡೆ ಹೋಗ್ತಾ ಇದ್ವಿ ಸರ್. ಆವಾಗ ಈ ಕಡೆಯಿಂದ ನಾವು ಹೋದ್ವಿ. ಅಲ್ಲಿ ಮಧ್ಯರಾತ್ರಿ ಅಲ್ವಾ, ಅದು ನಾಯಿಗಳು ಓಡಿಸ್ಕೊಂಡು ಬಂದು ನಾವು ಸ್ವಲ್ಪ ರೈಟಿಗೆ ತೆಗೆದ್ವಿ. ಇವರು ಹೈ ಬೀಮ್ ಹಾಕ್ಕೊಂಡು ಫಾಸ್ಟಾಗೆ ಬಂದರು. ಟರ್ನಿಂಗಲ್ಲಿ ಹಾರನ್ ಕೂಡ ಮಾಡಿಲ್ಲ. ನಮಗೆ ಅಲ್ಲಿ ಕಾರ್ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಂದು ಟರ್ನಿಂಗಲ್ಲಿ ಫುಲ್ ಫಾಸ್ಟಾಗೆ ಬಂದು ಮಂಡಿಗೆ ಹೊಡೆದಿದ್ದು ಸರ್. ಮಂಡಿ ಚಿಪ್ಪು ಫುಲ್ ಅಲ್ಲೇ ಓಪನ್ ಆಗಿದೆ. ನಾವು ಕೆಳಗಡೆ ಬಿದ್ದಿದ್ದೀವಿ, ಕಿರ್ಚಾಡ್ತಾ ಇದ್ದೀವಿ. ಅವ್ರು ನಿಲ್ಲಿಸಿಲ್ಲ. ಹಂಗೆ ಹೋದರು ಸರ್. ಅದೇ ಒಂದು ಮಾನವೀಯತೆ ಬೇಕು ಸರ್ ಅವ್ರಿಗೆ. ಹಿಂಗಾಗಿದೆ ಅಲ್ವಾ, ನಾವೂ ಕೂಡ ಇಲ್ಲಿ ನಾವು ಕಷ್ಟದಿಂದ ಬಂದಿದ್ದು. ನಾವು ಇದೇ ಊರವರಲ್ಲ, ನಾವು ಗುಂಡ್ಲಪೇಟೆ ಬೆರಟಳ್ಳಿ ಗ್ರಾಮ ನಮ್ಮದು. ನಾವು ಅಲ್ಲಿಂದ ಇಲ್ಲಿಗೆ ದುಡಿದು ತಿನ್ನೋಕ್ಕೋಸ್ಕರನ ಬಂದಿದ್ವಿ ಸರ್. ನಾವು ಇಲ್ಲಿ ಟೈಲರಿಂಗ್ ಮಾಡಿಕೊಂಡು ಹೆಂಗೋ ನಮ್ಮ ಜೀವನ ಸಾಗಿಸ್ತಾ ಇದ್ವಿ. ನಮ್ಮ ಮನೆಯವರು ಆಟೋ ಡ್ರೈವರು. ಬಟ್ ಹೆಂಗೋ ನಾವು ಜೀವನ ಸಾಗಿಸ್ತಿದ್ವಿ. ನನಗೂ 7 ವರ್ಷದ ಮಗಳು ಇದ್ದಾಳೆ ಸರ್. ಇವಾಗ ಟೈಲರಿಂಗ್ ಮಾಡಬೇಕಂದ್ರೆ ಕಾಲು ಎಷ್ಟು ಮುಖ್ಯ ಅಲ್ಲ ಸರ್. ಅದೇನೇನೆ ಈಗ ಹಿಂಗೆ ಫ್ರ್ಯಾಕ್ಚರ್ ಆಗಿದೆ ಸರ್. ಅವರು ಇನ್ನೂ 1.5 ವರ್ಷದವರೆಗೂ ಅಲ್ಲಿ ಹಾಕಿರೋ ಸ್ಕ್ರೂ ತೆಗಿಯೋಂಗಿಲ್ಲ ಅಂತೆ. ಅಲ್ಲಿವರೆಗೆ ನಾವು ಏನು ಮಾಡ್ಬೇಕು ಸರ್ ಇವಾಗ ಹೇಳಿ? ಅಲ್ಲಿವರೆಗೇನು ಮಾಡೋಕ್ಕಾಗಲ್ಲ. 1.5 ವರ್ಷ ಆದ್ರೂ ಆಮೇಲೂ ಆಪ್ರೇಷನ್ ಮಾಡೋದು ತೆಗೆದ ಮೇಲೇ ಇನ್ನೂ 2 ವರ್ಷ ಬೇಕು ನಾನು ಸರ್. ಇನ್ನು ಪಿಕಪ್ ಆಗಬೇಕಂದ್ರೆ ಬಡವರು ಸರ್ ದುಡಿದ್ರೆ ತಿನ್ಬೋದು ಅಷ್ಟೇ, ಇಲ್ಲ ಅಂದರೆ ಇಲ್ಲ. ನಾವೀಗ ಏನು ಮಾಡಬೇಕು? ಕಾಲಿನೇ ಹಿಂಗಾಗಿದೆ, ಏನು ಮಾಡೋದು?